ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಗೆ 2026ರ ವರ್ಷ ಭವಿಷ್ಯವನ್ನ ನೋಡೋಣ. ನನ್ನ ಚಾರ್ಟ್‌ನ ನೀವು ಈಗ ನೋಡ್ತಿರ್ಬೋದು. ಯಾವ್ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿದೆ ಅಂತ. ಇದು ಗುರು ಒಂದು ಬಂದು ಜೂನ್ ನಂತರ ಕಟಕ ರಾಶಿಗೆ ಬರೋದು. ಅದಕ್ಕಿಂತ ಈಗ ಸದ್ಯದ ಗ್ರಹ ಗ್ರಹಗಳ ಪರಿಸ್ಥಿತಿ ನೋಡೋದಾದ್ರೆ ಗುರು ಬಂದು ಮಿಥುನ ರಾಶಿಯಲ್ಲಿದ್ದಾರೆ. ಸದ್ಯಕ್ಕೆ ನಿಮಗೆ ನಿಮ್ಮ ರಾಶಿಗೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ಸದ್ಯಕ್ಕೆ ಗುರುಬಲ ಇದೆ. ಇದಕ್ಕಿಂತ ಮುಂಚೆ ಅಷ್ಟಮದಲ್ಲಿ ಗುರು ಇದ್ದಾಗ ತುಂಬಾ ಕಷ್ಟಗಳನ್ನ ನೀವು ಅನುಭವಿಸಿದ್ರಿ. ಈಗಲೂ ಕೆಲವೊಂದು ವಿಚಾರದಲ್ಲಿ ನೀವು ಹಿನ್ನಡೆಯನ್ನ ಅನುಭವಿಸುತ್ತಿದ್ದೀರಿ. ಆದರೂ ಗುರುಬಲ ಇರೋದ್ರಿಂದ ಹೆಂಗೋ ಬ್ಯಾಲೆನ್ಸ್ ಆಗ್ತಾ ಇದೆ. ಆದರೆ 2026ರಲ್ಲಿ ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದರೆ ನಿಮ್ಮ ರಾಶಿಗೆ 10ನೇ ಮನೆಗೆ ಪ್ರವೇಶ ಮಾಡ್ತಾರೆ. 10ನೇ ಮನೆಯಲ್ಲಿ ಗುರು ಏನೆಲ್ಲ ಪ್ರಭಾವ ಬೀರುತ್ತೆ ಅದನ್ನು ನೋಡೋಣ. 6ನೇ ಮನೆಯಲ್ಲಿ ಶನಿ ಇದ್ದಾರೆ. 11ನೇ ಮನೆಯಲ್ಲಿ ಕೇತು ಇದ್ದಾರೆ. ಇದೆಲ್ಲ ಇಟ್ಟುಕೊಂಡು 2026ರ ವರ್ಷ ನಿಮಗೆ ಹೇಗಿದೆ ಅಂತ ನೋಡೋದಾದ್ರೆ, ನಿಮಗೆ ಜನವರಿಯಿಂದ ಮಾರ್ಚ್ ವರೆಗೆ ಶುಭ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬುಧ ಶುಕ್ರ ನಿಮ್ಮ ರಾಶಿಯ 3ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ವೃತ್ತಿ ಸ್ಥಾನದಲ್ಲಿ ಇರೋದ್ರಿಂದ ಗುರು ದೃಷ್ಟಿಯು ಬೀಳುವುದರಿಂದ ನಿಮಗೆ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ. ಯಾಕೆ ಅಂದ್ರೆ ಉದ್ಯೋಗದಲ್ಲಾಗ ನಿಮ್ಮ ಗುರು ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತೆ. ಹಾಗೂ ನಿಮ್ಮ ರಾಶಿಗೆ 3ನೇ ಮನೆ ಅಂದರೆ ಧನುಸು ರಾಶಿಗೆ ಬೀಳುತ್ತೆ. ಹಾಗೂ 5ನೇ ಮನೆ ಕುಂಭ ರಾಶಿಗೆ ಬೀಳುತ್ತೆ. ಕುಂಭ ರಾಶಿಯಲ್ಲಿ ರಾಹು ಇದ್ದಾರೆ. ಹಾಗೇನೆ ಹಾಗೆ ನೋಡೋದಾದ್ರೆ ನಿಮಗೆ ಉತ್ತಮ ಫಲಿತಾಂಶ ನೀಡುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಉದ್ಯೋಗದಲ್ಲಾಗಲಿ ಆರ್ಥಿಕ ವಿಚಾರದಲ್ಲಾಗಲಿ ಜಯ ಕಾನ್ಫಿಡೆಂಟ್ ಇಂದ ನೀವು ಮುನ್ನುಗ್ಬೋದು. ಕೆಲವೊಂದು ವಿಚಾರದಲ್ಲಿ ನೀವು ಕಾನ್ಫಿಡೆಂಟ್ ಇಂದ ಈಗೀಗ ಮುನ್ನುಗ್ತಿದ್ದೀರಿ. ಇಷ್ಟು ದಿನ ಹೆದರುತ್ತಿದ್ರಿ. ಕಂಫರ್ಟ್ ಮತ್ತೆ ಲಕ್ಸುರಿ ವಿಚಾರದಲ್ಲಿ ಉತ್ತಮವಾಗೇ ಇರುತ್ತೆ. ಶುಕ್ರ 4ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಸುಖವಾಸಿ ಯೋಗ ಅಂತ ಕರೀತಾರೆ. ಸುಖವಾಸಿ ಯೋಗ ಅಂತಾನೆ ಇದಕ್ಕೆ ಕರೀತಾರೆ. ಶುಕ್ರ ಮತ್ತೆ ಆರ್ಥಿಕವಾಗಿ ಮನೆಯಲ್ಲಿ ಶುಭ ವಿಚಾರಗಳಾಗಲಿ ಆರ್ಥಿಕವಾಗಲಿ ನೀವು ಮುಂದೆ ಹೊರಿತೀರಾ. ಮತ್ತೆ ಶುಭ ವಿಚಾರಗಳಲ್ಲಾಗಲಿ ಉತ್ತಮ ಫಲಿತಾಂಶವನ್ನ ನೀವು ಶುಕ್ರನಿಂದ ಪಡಿತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಯಾಕೆಂದ್ರೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಲಕ್ಸುರಿ ಬರುತ್ತೆ. ಕಂಫರ್ಟ್ನೆಸ್ ಜಾಸ್ತಿ ಇರುತ್ತೆ. ಅದಾದ ನಂತರ ಬುಧ ಶುಕ್ರ ಎಲ್ಲಾ ಗ್ರಹಗಳು ರಾಹು ಕೇತು ನೋಡೊಳಗಡೆ ಬಂದು ಸೇರ್ಕೋತಾರೆ. ರಾಹು ಕೇತು ನೋಡೊಳಗಡೆ ಬಂದು ಸೇರ್ಕೊಳ್ಳೋದ್ರಿಂದ ಇದನ್ನ ಕಾಲ ಸರ್ಪದೋಷ ಅಂತ ಕರೀತಾರೆ. ಅಂದರೆ ಎಲ್ಲಾ ಗ್ರಹಗಳು ರಾಹು ಕೇತು ನೋಡೊಳಗಡೆ ಬಂದು ಸೇರಿದಾಗ ಆ ಗ್ರಹಗಳ ಶಕ್ತಿ ಕಳೆದುಕೊಳ್ಳುತ್ತೆ. ಇದರಿಂದ ನಿಮ್ಗೆ ಏನೇನೆಲ್ಲ ಆಗ್ಬೋದು, ಏನ್ ಪಾಸಿಟಿವ್ ಇದೆ ಅಂತ ನೋಡೋದಾದ್ರೆ, ರಾಹು ಗ್ರಹಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅದೃಷ್ಟ ಸ್ಥಾನಕ್ಕೆ ಗುರು ದೃಷ್ಟಿ ಅಂದ್ರೆ ಕೋರ್ಟ್ ಕೇಸ್ ಹಾಕಿರ್ತೀರಾ. ಇಷ್ಟು ದಿನ ತುಂಬಾ ಕಷ್ಟಪಡ್ತಿರ್ತೀರಾ. ಎಳೀತಾ ಇರುತ್ತೆ. ನೋಡಿದ್ರೆ ಸಡನ್ ಆಗಿ ಅದು ನಿಮ್ ಪರವಾಗಿ ಆಗ್ಬಿಡುತ್ತೆ. ಜಯ ಸಾಧಿಸ್ಬಿಡ್ತೀರಾ. ಆಮೇಲೆ ವೃತ್ತಿ ಜೀವನದಲ್ಲಿ ಮುನ್ನಡೆ, ಹಣಕಾಸು ವಿಚಾರದಲ್ಲಿ ಉತ್ತಮ ಬೆಳವಣಿಗೆ. ಇದಾದ ನಂತರ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಹಾಗೂ ಬುಧನು ನೀಚ ಭಂಗದಲ್ಲಿ ಇರ್ತಾರೆ. ಹಾಗಾಗಿ ಇದೆಲ್ಲವೂ ನಿಮಗೆ ಅದೃಷ್ಟವನ್ನ ತಂದ್ಕೊಡುತ್ತೆ. ಮಾರ್ಚ್ ನಂತರ ಇದೆಲ್ಲ ನಡೆಯುತ್ತೆ. ಈ ಕಡೆ ಲಾಭ ಸ್ಥಾನದಲ್ಲಿ ಕೇತು ಇರುತ್ತೆ. ಯಾರೆಲ್ಲ ಆರೋಗ್ಯ ಇಲಾಖೆಯಲ್ಲಿ ಇದ್ದೀರಿ, ಆರೋಗ್ಯ ಇಲಾಖೆ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ ಯಾರೆಲ್ಲ ಇದ್ದೀರಿ, ಕೆಮಿಕಲ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಿದ್ದೀರಿ, ಅವರಿಗೆಲ್ಲ ಉತ್ತಮ ಬೆಳವಣಿಗೆ, ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬಿಸ್ನೆಸ್ ಯಾರೆಲ್ಲ ಮಾಡ್ತಿದ್ದೀರಿ ಅವ್ರಿಗೆಲ್ಲ ಆರ್ಥಿಕವಾಗಿ ಮುನ್ನಡೆಯನ್ನ ಸಾಧಿಸ್ತೀರ. ಜೂನ್ 5ರ ನಂತರ ಗುರು 10ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯ 10ನೇ ಸ್ಥಾನಕ್ಕೆ ಬರ್ತಾರೆ. ಹಾಗೂ 3 ಮತ್ತು 6ನೇ ಮನೆ ಅಧಿಪತಿ ಗುರು 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಇದನ್ನ ಏನಂತ ಕರೀತಾರೆ ಅಂದ್ರೆ ಪಂಚಮಹಾಪುರುಷ ಯೋಗದಲ್ಲಿ ಇದನ್ನ ಹಂಸ ಯೋಗ ಅಂತ ಕರೀತಾರೆ.
ಯಾಕೆಂದರೆ 2 ಉಪಜಯ ಸ್ಥಾನಾಧಿಪತಿ ಇನ್ನೊಂದು ಉಪಜಯ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ 10ನೇ ಮನೆಯಲ್ಲಿ ಗುರು ಅನ್ನೋದು ದೋಷವಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ವೃತ್ತಿ ಜೀವನದಲ್ಲಿ ಕೀರ್ತಿ ಗಳಿಸ್ತೀರಿ. ಇಷ್ಟು ದಿನ ನಿಮ್ಮನ್ನ ಯಾರು ಯಾರು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಈಗ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕೆಲಸಗಳನ್ನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕೆರಿಯರ್ ಗ್ರೋತ್ ಹೆಚ್ಚಾಗತ್ತೆ. ಯಾರೆಲ್ಲ ಆಂಟ್ರಪ್ರಿನರ್ ಆಗಿರ್ತೀರಿ ಅವರಿಗೆಲ್ಲ ಈ ಸಮಯದಲ್ಲಿ ಉತ್ತಮ ಬೆಳವಣಿಗೆ ಕಾಣ್ತೀರಿ. ಹಾಗೂ ಗುರುವಿನ 9ನೇ ದೃಷ್ಟಿಯಿಂದ ಶನಿಯನ್ನು ನೋಡೋದ್ರಿಂದ 6ನೇ ಮನೆಯಲ್ಲಿರುವ ಶನಿಯು ನಿಮಗೆ ಉತ್ತಮ ಯೋಗವನ್ನ ಕೊಡುತ್ತೆ. ವೃತ್ತಿ, ಮನೆ, ವಾಹನ, ಭೂಮಿ ಇದೆಲ್ಲ ಸಂಬಂಧಪಟ್ಟ ವಿಚಾರದಲ್ಲಿ ಜಯ ಗಳಿಸ್ತೀರಿ. ಆನ್ ಸೈಟ್ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೊರದೇಶ ಪ್ರಯಾಣ ಯೋಗ. ಒಟ್ಟಾರೆ ಹೇಳೋದಾದ್ರೆ ವೃತ್ತಿ ಜೀವನದಲ್ಲಿ ನೀವು ಮುನ್ನಡೆಯನ್ನ ಸಾಧಿಸ್ತೀರಿ ತುಲಾರಾಶಿಯವರು. ಹಾಗೂ ಇನ್ನೂ ಒಂದು ವಿಚಾರ ಹೇಳ್ಬೇಕಾದ್ರೆ ಇನ್ನೊಂದು ವಿಚಾರ ಹೇಳೋದು ಮರುತ್ತೆ. 3ನೇ ಅಧಿಪತಿ 4ನೇ ಮನೆಯಲ್ಲಿ ಮನೆಯನ್ನ ನೋಡೋದು. 3ನೇ ಮನೆ ಅಧಿಪತಿ ಬಂದು ಗುರು 4ನೇ ಮನೆಯನ್ನು ನೋಡ್ತಾರೆ. ಸುಖ ಸ್ಥಾನವನ್ನು ನೋಡೋದ್ರಿಂದ ನಿಮ್ಗೆ ವ್ಯಕ್ತಿ ಮನೆಯಲ್ಲಿ ಸಂತೋಷದ ವಾತಾವರಣ, ಸುಖ ಸ್ಥಾನವನ್ನ ಗುರು ನೋಡ್ತಾರೆ. ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಈ ವರ್ಷ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಸಡನ್ ಲಕ್ ಅಂತಾನೆ ಹೇಳ್ಬೋದು. ಆಪರ್ಚುನಿಟೀಸ್ಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತವೆ. ಇಷ್ಟು ದಿನ ನೀವು ಹುಡುಕ್ಕೊಂಡು ಹೋಗ್ತಾ ಇದ್ರೆ ಈಗ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ಅದನ್ನ ಸರಿಯಾಗಿ ಅನಲೈಸ್ ಮಾಡಿ ಚಾನಲೈಸ್ ಮಾಡಿ ನೀವು ಮುನ್ನುಗ್ಗಿ. ಆಗ ನಿಮಗೆ ವಿಕ್ಟ್ರಿ ಅಂತಾನೆ ಹೇಳ್ತೀನಿ. ಆಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಕಡೆ ಇನ್ನೊಂದು ಕಡೆ ನೋಡೋದಾದ್ರೆ ವರ್ಷದ ಕೊನೆಯಲ್ಲಿ 4ನೇ ಮನೆಗೆ ನಿಮ್ಮ ರಾಶಿಯ 4ನೇ ಮನೆಗೆ ರಾಹು ಹಾಗೂ ಈ ಕಡೆ ಇನ್ನೊಂದು ಕಡೆ 10ನೇ ಮನೆಗೆ ಕೇತು ಬಂದು 10ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಆಗ ನೀವು ಹೊಸ ಕಾನ್ಸೆಪ್ಟ್ ಕಲಿತೀರಿ. ಹೊಸ ಟೆಕ್ನಾಲಜಿ ಕಡೆ ಆಕರ್ಷಣೆ ಆಗುತ್ತೆ. ಅದು ನೀವು ಬೆಳೆಸ್ಕೋತೀರಿ. ಆಸಕ್ತಿ ಬೆಳೆಸ್ಕೋತೀರಿ. ಹಿಂದೆ ಈ ವಿಷಯಗಳನ್ನ ಜ್ಞಾನಾರ್ಜನೆ ಮಾಡ್ಕೊಳಕ್ಕೆ ಹಿಂದೇಟಾಗ್ತಿದ್ರಿ. ಈಗ ಅದನ್ನೇ ನೀವು ಮುನ್ನುಗ್ಗಿ ಜ್ಞಾನಾರ್ಜನೆ ಮಾಡ್ಕೋತೀರಿ. ವರ್ಷದ ಕೊನೆಯಲ್ಲಿ ಇದೆಲ್ಲ ನಡೆಯುತ್ತೆ. ಇದರ ಜೊತೆಗೆ ನೀವು ಒಂದು ವಿಚಾರ ಗಮನ ಹರಿಸ್ಬೇಕು. ಯಾವುದು ಅಂದ್ರೆ ತುಲಾರಾಶಿಯವರು ಯಾರೆಲ್ಲ ಇದ್ದೀರಿ ಮಕ್ಕಳ ವಿಚಾರದಲ್ಲಿ ಗಮನವಿರಲಿ. 5ನೇ ಮನೆಯಲ್ಲಿ ರಾಹು ಕೆಲವು ಟೈಮ್ ಮೈಂಡ್ ಡೈವರ್ಟ್ ಮಾಡ್ತಾರೆ ರಾಹು. ಹಾಗೂ ರಾಹು ಬಂದು ಹೇಗೆ ಅಂದ್ರೆ ಕೊಟ್ಟಿ ಕೆಡಿಸ್ಬಿಡ್ತಾರೆ. ಎಲ್ಲವನ್ನು ಕೊಟ್ಟು ಕೊನೆಗೆ ಹೆಸರು ಕೆಡಿಸ್ಬಿಡ್ತಾರೆ. ಅದನ್ನ ನೀವು ಹುಷಾರಾಗಿ ಇಟ್ಕೋಬೇಕು. ಹುಷಾರಾಗಿ ನೋಡ್ಕೋಬೇಕು. ಮಕ್ಕಳ ಆರೋಗ್ಯ ಕಡೆ ಗಮನವಿರಲಿ. ಹಾಗೂ ಮಕ್ಕಳು ಯಾವುದಾದರೂ ಇನ್ವೆಸ್ಟ್ಮೆಂಟ್ ಅಲ್ಲಿ ತೊಡಗಿದ್ರೆ ಅದರ ಕಡೆ ಗಮನ ಹರಿಸಿ. ಯಾರೆಲ್ಲ ಮದುವೆಗೆ ಆಲೋಚನೆ ಮಾಡ್ತಿದ್ದೀರಿ, ವಿವಾಹಕ್ಕೆ ಆಲೋಚನೆ ಮಾಡ್ತಿದ್ದೀರಿ, ಜೂನ್ ವರೆಗೂ ನಿಮಗೆ ಉತ್ತಮವಾಗಿದೆ. ಗುರುಬಲ ಇದೆ. ಯಾರೆಲ್ಲ ತುಲಾರಾಶಿಯವರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದೀರಿ, ಜೂನ್ ವರೆಗೂ ಗುರುಬಲ ಇದೆ. ಮನೆಯಲ್ಲಿ ಶುಭ ಸಮಾಚಾರ. ಈ ಸಮಯವನ್ನ ನೀವು ಉಪಯೋಗಿಸ್ಕೊಳ್ಳಿ. ಸೆಕೆಂಡ್ ಹಾಫ್ ಅಂದ್ರೆ ಜೂನ್ ನಂತರ ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ ಮುನ್ನಡೆ, ಆರ್ಥಿಕ ಲಾಭ. ಸೆಕೆಂಡ್ ಹಾಫ್ ಅಲ್ಲಿ ಮದುವೆ ವಿಚಾರದಲ್ಲಿ ಅಷ್ಟೇನು ನೆಗೆಟಿವ್ ಇಲ್ಲ. ಆದರೆ ಯೋಚಿಸಿ ನಿರ್ಧಾರಗಳನ್ನ ಕೆಲವು ಟೈಮ್ ತಗೋಬೇಕಾಗತ್ತೆ. ವರ್ಷದ ಕೊನೆಯಲ್ಲಿ ಗುರು ಹಿಮ್ಮುಖ ಚಲನೆಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಆಗ ನಿಮ್ಮ ರಾಶಿಯ 7ನೇ ಮನೆಯನ್ನ ನೋಡ್ತಾರೆ. ಆವಾಗ ಮತ್ತೆ ನಿಮಗೆ ವಿವಾಹ ವಿಚಾರದಲ್ಲಿ ಮುನ್ನಡೆ ಸಾಧಿಸ್ತೀರಿ. ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು ವಿವಾಹ ವಿಚಾರದಲ್ಲಿ. ಅಷ್ಟೇ ನೆಗೆಟಿವ್ ಇರಲ್ಲ ತುಲಾರಾಶಿಯವರಿಗೆ. ಆದರೂ ಕೆಲವು ವಿವಾಹ ವಿಚಾರದಲ್ಲಿ ಜೂನ್ ನಂತರ ಸ್ವಲ್ಪ ಯೋಚನೆ ಮಾಡಿ. ವಿದ್ಯಾರ್ಥಿಗಳು ಸ್ಕೂಲ್ ಎಜುಕೇಶನ್ ಆಗಿರ್ಬೋದು, ಕಾಲೇಜ್ ಎಜುಕೇಶನ್ ಆಗಿರಬಹುದು, ಈ ಸಮಯ ನಿಮಗೆ ಅನುಕೂಲಕರವಾಗಿದೆ. ಯಾವುದೇ ಅಡೆತಡೆಗಳಿಲ್ಲ. ಯಾಕೆಂದರೆ ಗುರು 2ನೇ ಮನೆಯನ್ನ ಮತ್ತೆ 4ನೇ ಮನೆಯನ್ನ ನೋಡ್ತಾರೆ. ನಿಮ್ಮ ರಾಶಿಯ 2ನೇ ಮನೆ ಮತ್ತು 4ನೇ ಮನೆಯನ್ನು ನೋಡ್ತಾರೆ. ಯಾವುದೇ ಡೈವರ್ಷನ್ಸ್ ಇರೋದಿಲ್ಲ, ನೆಗೆಟಿವಿಟಿ ಇರೋದಿಲ್ಲ. ಆಪರ್ಚುನಿಟೀಸ್ಗಳನ್ನು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀರಿ ಅವರೆಲ್ಲ ಈ ವರ್ಷ ಉತ್ತಮವಾಗಿ
ಉತ್ತಮವಾಗಿದೆ. ಟ್ರೈ ಮಾಡಿ. ಯಾರೆಲ್ಲ ತುಲಾ ರಾಶಿಯವರು ಆರೋಗ್ಯ ವಿಚಾರದಲ್ಲಿ ನರ್ವ್ ಪ್ರಾಬ್ಲಮ್, ವೆರಿಕೋಸ್ ಪ್ರಾಬ್ಲಮ್, ಮಂಡಿ ನೋವು ಮತ್ತೆ ಕೆಲವೊಂದು ಮೈಂಡ್ಸ್ ತಲೆಗೆ ಸಂಬಂಧಪಟ್ಟ ವಿಚಾರ ದಲ್ಲಿ ಆರೋಗ್ಯ ಕೆಟ್ಟಿದ್ದ ಇದರಲ್ಲಿ ಅವ್ರಿಗೆ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ನೀವು ಯಾಕೆಂದ್ರೆ 4ನೇ ಮನೆ ಗುರುದೃಷ್ಟಿ, 6ನೇ ಮನೆ ಗುರುದೃಷ್ಟಿ ಬೀಳೋದ್ರಿಂದ ಎಲ್ಲಾ ಆರೋಗ್ಯ ವಿಚಾರಗಳು ಜೂನ್ ನಂತರ ನಿವಾರಣೆ ಆಗತ್ತೆ. ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಒಟ್ಟಾರೆ ಹೇಳೋದಾದ್ರೆ ನಿಮಗೆ ಉತ್ತಮವಾಗಿದೆ. ಫಸ್ಟ್ ಫಸ್ಟ್ ಹಾಫು ಗುರು ದೃ ಗುರು ಬಲ ಇರುತ್ತೆ. ಸೆಕೆಂಡ್ ಹಾಫು ಸುಖ ಸ್ಥಾನಕ್ಕೆ ಗುರು ದೃಷ್ಟಿ ಬೀಳುತ್ತೆ. ಹಾಗಾಗಿ ನಿಮಗೆ ಸೆಕೆಂಡ್ ಹಾಫು ವೃತ್ತಿ ಜೀವನದಲ್ಲಿ ತುಂಬಾ ಮುನ್ನಡೆ ಸಾಧಿಸ್ತೀರಿ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿಮಗೆ ಕೆಲವೊಂದು ನೆಗೆಟಿವಿಟಿ ಇರುತ್ತೆ. ಅದಕ್ಕೆ ಪರಿಹಾರ ಏನಂದ್ರೆ ದುರ್ಗಾರಾಧನೆ ಮಾಡಿ, ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಿ. ಅಷ್ಟಮಿ ತಿಥಿಗಳಲ್ಲಿ, ಪೌರ್ಣಮಿ ತಿಥಿಗಳಲ್ಲಿ ನೀವು ಆರಾಧನೆ ಮಾಡೋದ್ರಿಂದ ಉತ್ತಮ ಅಭಿವೃದ್ಧಿ ಹೊಂದ್ತೀರಿ. ಇದಿಷ್ಟು ನಿಮಗೆ ಪರಿಹಾರ. ಇದಿಷ್ಟು ಬಿಟ್ಟು ನಿಮಗೆ ಇನ್ನೇನು ಪರಿಹಾರ ಬೇಕಾಗಿಲ್ಲ. ಇನ್ನೆಲ್ಲವೂ ಚೆನ್ನಾಗಿದೆ. ಫಸ್ಟ್ ಹಾಫ್ ಗುರುಬಲ ಇದೆ, ಸೆಕೆಂಡ್ ಹಾಫು ಸುಖ ಸ್ಥಾನವನ್ನ ನೋಡ್ತಾರೆ. ಹಾಗಾಗಿ ನಿಮ್ಗೆ ಎಲ್ಲವೂ ಪ್ಲಸ್ ಅಂತಾನೆ ಹೇಳ್ಬೋದು. ಇದಿಷ್ಟು ನಿಮ್ಮ ರಾಶಿಗೆ ಈ ವರ್ಷದ ಫಲ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು.